ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಏನಪ್ಪ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಲಾಸ್ಟ್ ಸ್ಯಾಟರ್ಡೇ ನಮ್ಮ ಹಾಸನಲ್ಲಿ ಒಂದು ಭೀಕರವಾದ ಅಂತಹ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಒಂದು ಹುಡುಗಿ ಡೆತ್ ಆಗಿದ್ದಾಳೆ, ಇನ್ನೊಬ್ಳು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಿದ್ದಾಳೆ. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಏನಕ್ಕೆ ಮಾತಾಡಬೇಕು ಅನ್ನಿಸ್ತಿದೆ ಅಂತಂದರೆ, ಸರ್ವೇ ಸಾಮಾನ್ಯ ಆಕ್ಸಿಡೆಂಟ್ ಆಗೋದು, ನೀವೇನು ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಬಟ್ ಮಾತಾಡಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಅದೇನು ಸತ್ತೋಗಿದ್ದಾಳೆ ಮೊನ್ನೆ ಹುಡುಗಿ, ಆ್ಯಕ್ಚುಲಿ ಅವಳು ನಮ್ಮನೆ ಹತ್ರನೇ ಇರುವಂತಹ ಒಂದು ಹುಡುಗಿ, ಓಕೆನಾ. ಡೆತ್ ಆಗಿರೋಳು ಪ್ರಿಯಾ ಅಂತ, ಸತ್ತಮಂಗಲದಲ್ಲಿರೋದು, ಹಾಸನಲ್ಲಿ, ಓಕೆನಾ. ಸೊ ನಾನು ಅವಳ ಸ್ಯಾಟರ್ಡೇ ಇನ್ನೂ ನೋಡಿದ್ದೆ, ನಮ್ಮನೆ ಹತ್ರನೇ ಇರೋದು, ಬಟ್ ನಾನು ಯಾವಾಗಲೂ ಅಬ್ಸರ್ವ್ ಮಾಡಿ ನೋಡಿರಲಿಲ್ಲ. ಬಟ್ ಸ್ಯಾಟರ್ಡೇ ಫೇಸ್ ಟು ಫೇಸ್ ನಾನು ಅವಳ ನೋಡಿದ್ದೀನಿ, ಓಕೆನಾ. ಒಂದು 11 ಗಂಟೆ ಸಮಯದಲ್ಲಿ ನೋಡಿದ್ದೀನಿ. ಆ್ಯಕ್ಚುಲಿ ಅವಳು ಎಲ್ಲೋ ಹೋಗಬೇಕಿತ್ತು ಅನಿಸುತ್ತೆ, ಕಾರ್ನ ತೆಗಿತಾ ಇದ್ದು. ಸೊ ನೋಡಿದೆ, ನನ್ನ ಪಾಡಿಗೆ ನಾನು ಕ್ಯಾಶುವಲಿ ಮನೆಗೆ ಬಂದೆ, ಓಕೆನಾ. ಸೊ ಅದಾಗಿ ನೆಕ್ಸ್ಟ್ ಡೇ ನೋಡಿದ್ರೆ ಇಷ್ಟು ದೊಡ್ಡ ಒಂದು ಭೀಕರ ಆಕ್ಸಿಡೆಂಟಲ್ಲಿ ಅವಳು ಡೆತ್ ಆಗಿದ್ದಾಳೆ. ತುಂಬಾ ಬೇಜಾರಾಯಿತು ಆ್ಯಕ್ಚುಲಿ ಅವರು ಇಬ್ಬರು ಮಕ್ಕಳು, ಓಕೆನಾ. ಇವಳು ದೊಡ್ಡವಳು, ಅವನಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ, ಅವನು 10th ಇರ್ಬೋದು, 10th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಸೊ ವಿಧಿ ಹೆಂಗೆಲ್ಲ ಬಂದಿರುತ್ತಲ್ವ, ಇವತ್ತಿದ್ದವರು ನಾಳೆ ಇಲ್ಲ, ಓಕೆ. ಲೈಫು ಇಷ್ಟು ಅನ್ಪ್ರಿಡಿಕ್ಟಬಲ್ ಅಂತಂದರೆ ನಿಜ ಬೇಜಾರಾಗುತ್ತೆ. ಲೈಫಲ್ಲಿ ಏನೂ ಇಲ್ಲ, ಲೈಫ್ ಖಾಲಿ ಅಂತ ಅನಿಸುತ್ತೆ ನನಗೆ ಕೆಲವೊಂದು ಸತಿ. ಸಾವು ಹೇಗೆಲ್ಲ ಬರ್ಬೋದಲ್ವ. ಅವಳು ಆ್ಯಕ್ಚುಲಿ ಅವತ್ತು ಬೆಳಗ್ಗೆಯಿಂದ ಮನೇಲೇ ಇದ್ದಾಳೆ, ಓಕೆನಾ. ಅವಳು ಆ್ಯಕ್ಚುಲಿ ಅವಳ ಪ್ಲ್ಯಾನೇ ಬೇರೆ ಇತ್ತು. ಆ್ಯಕ್ಚುಲಿ ಅವ್ರದ್ದು ಊರು ದುದ್ದ, ಓಕೆನಾ, ಹಾಸನ ಹತ್ರ. ಅವ್ರ ಊರಿಗೆ ಹೋಗ್ಬೇಕಾಗಿತ್ತಂತೆ, ಬಟ್ ಅವಳಿಗೆ ವೆಹಿಕಲ್ ಕಾರಲ್ಲಿ ಹೋಗ್ಬೇಕಿತ್ತಂತೆ. ಸೊ ಅವಳು ಬಂದು ನೋಡಿದ್ದಾಳೆ ಆ್ಯಕ್ಚುಲಿ ಕಾರ್ ಹತ್ರ, ಬಟ್ ಕಾರ್ ಪಂಚರ್ ಆಗಿತ್ತಂತೆ. ಸೊ ಅನ್ಫಾರ್ಚುನೇಟ್ಲಿ ಅವಳು ಹೋಗೋಕ್ಕಾಗಿಲ್ಲ, ಓಕೆನಾ. ಅವಳಿಗೆ ಅವತ್ತು ಸಾವು ಕಾಯ್ತಾ ಕೂತಿತ್ತು ಅನಿಸುತ್ತೆ. ಅಲ್ಲಿ ಹೋಗಿದ್ರೆ ಬದುಕ್ತಿದ್ದೇನೋ ನನ್ನ ಮಗಳು ಅಂತ ಅವ್ರ ಮನೆಯವರೆಲ್ಲ ತುಂಬ ಗೋಳಾಡ್ತಿದ್ರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವತ್ತಲ್ಲಿ ಹೋಗಿದ್ರೆ ಅವಳು ಬದುಕ್ತಾ ಇದ್ದು ಅನಿಸುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಅವಳಿಗೆ ಸಾವು ಕಾದು ಕೂತಿತ್ತು. ಸೊ ಅದಕ್ಕೋಸ್ಕರ ಅವಳಿಗೆ ಮೂಡೇ ಇರಲಿಲ್ಲ. ಆ್ಯಕ್ಚುಲಿ ಅವಳ ಫ್ರೆಂಡ್ ಬಂದು ಕರೆದಿದ್ದು, ಆ್ಯಕ್ಚುಲಿ ಅವಳ ಫ್ರೆಂಡ್ ಇದ್ದಾಳಲ್ಲ, ಈಗೇನು ಕ್ರಿಟಿಕಲ್ ಸಿಚುವೇಷನಲ್ಲಿ ಇದ್ದಾಳೆ, ಸ್ವಾತಿ ಅನ್ನೋ ಹುಡುಗಿ. ಆ್ಯಕ್ಚುಲಿ ಅವಳು ಫೋರ್ಸ್ ಮಾಡಿ ಕರೆದಿದ್ದಕ್ಕೆ ಹೋಗಿದ್ದಾಳೆ. ಅವಳಿಗೆ ಅವತ್ತು ಹೋಗೋವಂಥ ಇಂಟ್ರೆಸ್ಟ್ ಇರಲಿಲ್ವಂತೆ, ಮನೇಲಿ ಇದ್ದಂತೆ ಬೆಳಗಿಂದ ಸಂಜೆ ಗಂಟ ಹೋಗೋವಂಥ ಇಂಟ್ರೆಸ್ಟ್ ಇಲ್ಲ. ಲೇಸಿಯಾಗಿ ನನ್ನ ಬೆಸ್ಟ್ ಫ್ರೆಂಡು, ಅವಳಿಗೆ ಆ್ಯಕ್ಚುಲಿ ಲಿಮಿಟೆಡ್ ಫ್ರೆಂಡ್ಸ್ ಇದ್ರಂತೆ, ಒಂದು 2-3 ಜನ ಫ್ರೆಂಡ್ಸ್ ಇದ್ರಂತೆ. ಅದರಲ್ಲಿ ಇವಳು ಕೂಡ ಒಬ್ಳು ಬೆಸ್ಟ್ ಫ್ರೆಂಡು. ನನ್ನ ಫ್ರೆಂಡ್ ಏನಾದ್ರು ಅನ್ಕೋತಾಳೆ ಅನ್ನೋ ಕಾರಣದಿಂದ ಅವತ್ತು ಅವಳು ಹೋಗಿದ್ದಾಳೆ ಆ್ಯಕ್ಚುಲಿ, ಓಕೆನಾ. ಹೋಗಿದ್ದಾರೆ, ವಿಶ್ ಎಲ್ಲ ಮಾಡಿದ್ದಾರೆ. ಅದೇನು ಗಿಫ್ಟ್ ತರಬೇಕು ಅಂತ ಬರ್ತಿದ್ರಂತೆ, ಆವಾಗ ಅವ್ರಿಗೆ ಕಾಣಿಸಿಲ್ಲ. ಸೊ ಆವಾಗ ಆ್ಯಕ್ಚುಲಿ ಒಂದು 150 ಅಡಿ ಹಾರು ಬಿದ್ದಿರೋದು ಅಂತ ಏನೋ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ ನನಗೂ ಕನ್ಫರ್ಮೇಷನ್ ಇಲ್ಲ. ಆ್ಯಕ್ಚುಲಿ ಅವಳು ಯಾವ ರೇಂಜಿಗೆ ಬಿದ್ದಿದ್ದಾಳೆ ಅಂತಂದರೆ, ಮುಖದಲ್ಲಿ ಏನೂ ಇಲ್ಲ, ಅಷ್ಟು ಫುಲ್ ಎಜ್ಜೋಗ್ಬಿಟ್ಟಿದೆ ಮುಖ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇನ್ನೊಬ್ಳದು ಅಷ್ಟೇ, ಕಣ್ಣು, ನಾನು ಅವಳ್ದು ಆ್ಯಕ್ಚುಲಿ ಫೋಟೋಸ್ ಎಲ್ಲ ನೋಡಿದೆ, ಕಣ್ಣು ಫುಲ್ ಅದು ಹೋಗಿದೆ ಅನ್ಕೋತೀನಿ ಕಣ್ಣು. ಮತ್ತು ಈ ಕಡೆ ಆ್ಯಕ್ಚುಲಿ ಅವಳಿಗೆ ಲೆಫ್ಟ್ ಸೈಡ್ ಏನೂ ಹೋಗಿಲ್ಲ, ರೈಟ್ ಸೈಡ್ ಫುಲ್ ಇದೆಲ್ಲ ಕಿತ್ತೋಗ್ಬಿಟ್ಟಿದೆ. ಆ್ಯಕ್ಚುಲಿ ಅವಳು ಸ್ಟ್ರಾಂಗ್ ಇರಬೇಕು, ಉಳ್ಕೊಂಡಿದ್ದಾಳೆ ಹೇಳೋಕ್ಕಾಗಲ್ಲ, ಕ್ರಿಟಿಕಲ್ ಆಗಿದ್ದಾಳಂತೆ. ಉಳಿತಾಳೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಟ್ರೀಟ್ಮೆಂಟ್ ನಡೀತಿದೆ. ಆ್ಯಕ್ಚುಲಿ ಅವಳು ಬೆಂಗಳೂರಲ್ಲಿದ್ದಾಳೆ. ತುಂಬ ಚೆನ್ನಾಗಿದ್ರು ಆ್ಯಕ್ಚುಲಿ. ಇವಳು ಅಷ್ಟೇ ತುಂಬ ಚೆನ್ನಾಗಿದ್ದು ಹುಡುಗಿ, ಅವಳು ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಮಾರ್ಟ್ ಆಗಿದ್ದು, ವಿಧಿ ಲಿಖಿತ. ಆಮೇಲೆ ಏನು ಗೊತ್ತಾ, ಹೆಣ್ಮಕ್ಳು ಹೆಣ್ಣಿನ ಥರ ಇರಬೇಕು ನನ್ನ ಪ್ರಕಾರ, ಓಕೆನಾ. ಮುಂಚೆ ಹೆಂಗಿತ್ತು ಲೈಫ್ ಸ್ಟೈಲು, ನನಗೆ ನಿಜ ಆಗಿನ ಕಾಲ ಅಂದರೆ ತುಂಬ ಇಷ್ಟ, ಆ ಥರನೇ ಇರಬೇಕು. ಈಗ ಹೆಣ್ಮಕ್ಳು ಗಂಡಸ್ರಿಗಿಂತ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರ್ಪಡಿಸ್ಕೊಳಕ್ಕೆ ಹೋಗ್ತಾರೆ, ಓಕೆನಾ. ನನ್ನ ಪ್ರಕಾರ ಏನಪ್ಪ ಅಂತಂದರೆ, ಎಷ್ಟೇ ನಾವು ಸ್ಟ್ರಾಂಗ್ ಆಗಿರ್ಬೋದು, ಏನೇ ಇರ್ಬೋದು, ಎಲ್ಲ ಕಡೆ ಅಚೀವ್ಮೆಂಟ್ ಮಾಡ್ಬೋದು, ಆಮೇಲೆ ಊರು ಬಿಟ್ಟು ಹೋಗಿ ದುಡಿತಾ ಇರ್ಬೋದು, ಬಟ್ ಹೆಣ್ಣೆ, ಓಕೆನಾ. ಗಂಡಸಿಗೆ ಹೋಲಿಸ್ಕೊಂಡ್ರೆ ಹೆಂಗಸು ಫಿಸಿಕಲಿ ಸ್ವಲ್ಪ ವೀಕ್ ಆಗಿರ್ತಾರೆ. ಸೊ ಬುಲೆಟ್ ಬಂದು ಏನಿಲ್ಲ ಅಂತಂದರೂ 200 kg ಇರುತ್ತೆ. ಸೊ ಅಷ್ಟು ವೆಹಿಕಲ್ನ ನಾವು ಒಂದು ರೈಡ್ ಮಾಡ್ತೀವಿ ಅಂತಂದರೆ, ಅದನ್ನು ಎತ್ತುತ್ತೀವಿ ಅಂತಂದರೆ ಒಂದು ಸ್ಟ್ರೆಂತ್ ಬೇಕು, ಓಕೆನಾ. ಸೊ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ನಮ್ಮ ಮನೆ ಹತ್ರ ಅಂತೂ ತುಂಬ ಬೇಜಾರಾಗಿದ್ದಾರೆ ಎಲ್ಲ ಕೂಡ. ಈ ಥರ ಆಗಬಾರ್ದಾಗಿತ್ತು ಬಾಳೋ ಬದುಕೋ ಅಂತ ಒಂದು ಹೆಣ್ಮಗಳು. ಸೊ ಬ್ಯಾಡ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದರೆ, ಮೀಡಿಯಾದವರು ಏನೇನೋ ಹೇಳ್ತಾರೆ, ಅವ್ರಿಗೆ ಆ್ಯಕ್ಚುಲಿ ಹುಡುಗಿ ಹೆಸ್ರೇನು ಅಂತಲೇ ಗೊತ್ತಿಲ್ಲ.
ರಮ್ಯಾ ಅಂತ, ಆ್ಯಕ್ಚುಲಿ ಅವ್ರ ಹೆಸರು ಪ್ರಿಯಾ, ರಮ್ಯಾ ಅಂತೆಲ್ಲ ಹೇಳ್ತಿದ್ದಾರೆ, ಒಂದಕ್ಕೆ ಎರಡು ಹುಟ್ಟಿಸ್ಕೊಂಡು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಬೈಕ್ನ ರೈಡ್ ಮಾಡ್ತಿದ್ದು ಸ್ವಾತಿ. ಈಗೇನು ಸೀರಿಯಸ್ ಆಗಿದ್ದಾಳೆ, ಇಂಜುರಿ ಆಗಿದ್ದಾಳೆ, ಆ ಹುಡುಗಿ ಬೈಕ್ನ ರೈಡ್ ಮಾಡ್ತಿದ್ದು. ಅನ್ಫಾರ್ಚುನೇಟ್ಲಿ ಇವಳು ಹಿಂದೆ ಕೂತಿದ್ದು ಬ್ರೇಕ್ ಸಡನ್ನಾಗಿ ಹೊಡೆದಿರೋ ಸ್ಪೀಡ್ಗೆ ಹಾರಿ ಎಗ್ರು ಬಿದ್ದು ಸ್ಪಾಟಲ್ಲೇ ಡೆತ್ ಆಗಿದ್ದಾಳೆ.